ಇದು ಸ್ಕ್ರೀನ್ ಪ್ಲೇ ಮಾಡಿದಾಗ ಕಂಪ್ಲೀಟ್ ನಾನ್ ಲೀನಿಯರ್, ಪಾಸ್ಟ್ ಪ್ರೆಸೆಂಟ್ ಅಂತಲೇ ಮಾಡ್ಕೊಂಡು ಬಂದಿದ್ದು. ಕ್ಲೈಮ್ಯಾಕ್ಸ್ ಸ್ಕ್ರೀನ್ ಪ್ಲೇ ಬರೀಬೇಕಾದ್ರೆ ನಾನು ನಮ್ಮ DOP ನನ್ನ 3 ಜನ ಸ್ನೇಹಿತರು ಒಂದು 2 ವಾರ ಚರ್ಚೆ ಮಾಡಿದ್ವಿ, ಯಾವುದನ್ನ ಕ್ಲೈಮ್ಯಾಕ್ಸ್ ಮಾಡಿ ಹೆಂಗೆ ಮಾಡ್ಬೇಕು. 2 ಕ್ಲೈಮ್ಯಾಕ್ಸು ಇಷ್ಟ ಆಗ್ತಿದೆ. ಕೆಲವು ಚಿತ್ರಗಳು ಎಕ್ಸ್ಪೆಕ್ಟೆಡ್ಗಿನ್ನ ಅನ್ಎಕ್ಸ್ಪೆಕ್ಟ್ ಆದಾಗಲೇ ಒಂದು ನಾಟುತ್ತೆ. ಕೆಲವು ಪ್ರಿಡಿಕ್ಟ್ ಮಾಡಿಬಿಟ್ರೆ ಇದು ಹಿಂಗೇನಾ ಇಷ್ಟೇನಾ ಅಂತ ಕೆಲವೊಂದು ಪ್ರಿಡಿಕ್ಟ್ ಮಾಡಿಬಿಟ್ರೆ ಕಾಮನ್ ಆಗ್ಬಿಡುತ್ತೆ. 4 ಮೊಬೈಲ್ಗಳು 4 ರೂಮಲ್ಲಿ ಇರ್ತಾರೆ, ರೂಮಿಂದನೇ ಮೆಸೇಜ್ಗಳು ಮಾಡ್ಕೊಳ್ತಾರೆ, ಕೂತು ಮಾತಾಡಲ್ಲ, ಕೂತು ಊಟ ಮಾಡೋದಿಲ್ಲ. ಸೊ ಇಂಥ ಸಂದರ್ಭದಲ್ಲಿ ನಾವು ಇವೆಲ್ಲವನ್ನು ಹೊರತುಪಡಿಸಿ ನಾವೆಷ್ಟು ಗಟ್ಟಿಗೊಳ್ಳಬೇಕು, ನಾವೆಷ್ಟು ಮುಖಾಮುಖಿ ಆಗಬೇಕು ಅನ್ನೋದು ಒಂದಷ್ಟು ಇದರಲ್ಲಿ ಹೇಳೋ ಪ್ರಯತ್ನ ಅಂತೂ ಆಗಿದೆ. ಹೊಸಬಾ ಅನ್ನೋದು ಎಷ್ಟನ್ನು ಗ್ರಾಂಟೆಡ್ ಆಗಿ ತಗೋತಾರೆ ಅಂದ್ರೆ, ನಾನು CG ವರ್ಕ್ ನಾನು ಹೇಳಿದ್ದೊಂದು, ನನಗೆ ಕೊಟ್ಟಿದ್ದೊಂದು. ಕರಡಿ ಅಂದ್ರೆ ಸಾಮಾನ್ಯವಾಗಿ ಯಾರಿಗಾದ್ರೂ ಭಯ ಅನ್ನಂಗೆ ಇಡಬೇಕು. ನಾನು ಎತ್ಕೊಂಡು ಮುದ್ದಾಡ್ತೀನಿ ಅನ್ನೋ ರೀತಿಯಲ್ಲಿ ಇದ್ದಾಗ ಅದು ನೋಡುವಂಥ ಪ್ರೇಕ್ಷಕನಿಗೆ ಅದು ಭಯ ಅನ್ಸಲ್ಲ. ಸಿನಿಮಾದ ಒಟ್ಟು ಪ್ರಾಸೆಸಿಂಗ್ ಅಲ್ಲಿ ಯಾವುದು ಕಷ್ಟ ಅಂತ ಅನಿಸ್ತದೆ? ಬಿಡುಗಡೆ ಸರ್, ರಿಲೀಸ್ ಅನ್ನೋದಿತ್ತಲ್ಲ, ಅದು ಯಮ ಹಿಂಸೆ, ಅದು ನಿಜವಾಗ್ಲೂ. ಸಿನಿಮಾದ ಬಗ್ಗೆ ನೀವು ಈ ಬೇಸಲ್ಲಿ ಈ ಸಿನಿಮಾದ ಬಗ್ಗೆ ಏನು ಹೇಳ್ತೀವಿ? ಈಗ ಬಿಡುಗಡೆಗೆ ಪೂರ್ವವಾಗಿ ನಾವು ಮಾತಾಡ್ತಾ ಇದ್ದೀವಿ. ಈಗ ನಮ್ಮ ಮಾತುಗಳು ಎಷ್ಟರ ಮಟ್ಟಿಗೆ ಅದು ಭರವಸೆ ಹುಟ್ಟಿಸ್ತದ ನಂಗೆ ಗೊತ್ತಿಲ್ಲ, ಅದರ ಪ್ರಯತ್ನ ಅಂತೂ ಮಾಡ್ತೇವೆ. ಸೊ ಆತ್ಮಪೂರ್ವಕವಾಗಿ ಏನು ಹೇಳ್ತೀರಿ? ಈ ಹೊಸ ಪ್ರಯತ್ನ, ಹೊಸ ಹುಡುಗ ಒಂದು ಏನೋ ಬೇರೆದಾದಂಥ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಬಂದಿದ್ದಾನೆ, ಏನು ಅನ್ನಿಸ್ತದೆ ಸರ್? ಒಂದು ನೀಟ್ ಸಿನಿಮಾ. ಎಲ್ಲೂ ಈಗ ಕೆಲವು ಸಿನಿಮಾಗಳನ್ನ ನೋಡ್ಬಿಟ್ರೆ ಏನಪ್ಪ ಇದು ಅನ್ನೋ ಥರ ಅಂತೂ ಯಾವುದೂ ಇಲ್ಲ. ನೋಡಿದ್ರೆ ಒಂದು ಕಣ್ಣಿಗೆ ತಂಪು, ಕಿವಿಗೂ ಹಿಂಪು, ಆ ರೀತಿ ಒಳ್ಳೆ ಮೆಲೋಡಿ ಇದೆ, ಬ್ಯಾಕ್ಗ್ರೌಂಡ್ ಸ್ಕೋರ್ ಸೂಪರ್ ಆಗಿದೆ. ಆಮೇಲೆ ಎಸ್ಪೆಷಲಿ ಫೋಟೋಗ್ರಫಿ ಅಂತೂ ತುಂಬ ಚೆನ್ನಾಗಿದೆ. ನಂಗೆ ಭಾಳ ಖುಷಿ ಅಂದರೆ ಇವ್ರದ್ದು, ಡೈರೆಕ್ಟ್ರದ್ದು, ಆಮೇಲೆ DOP ಭರತ್ ಅವರ ಕಾಂಬಿನೇಷನಲ್ಲೇ ಒಂದಷ್ಟು ಬರಲಿ, ಯಾರ್ದು ಕೆಟ್ಟ ಕಣ್ಣು ಬೀಳದೇ ಇರಲಿ ಅಂತ ಕೇಳ್ಕೊತೀನಿ. ಯಾಕಂದರೆ ಅಷ್ಟು ಅವರ ಕೆಮಿಸ್ಟ್ರಿ ಅಂತೂ ನಿಜವಾಗ್ಲೂ ಭಾಳ ಚೆನ್ನಾಗಿದೆ, ಸಕ್ಕದಾಗಿದೆ, ತುಂಬ ಚೆನ್ನಾಗಿದೆ. ಹಂಗೆ ಒಳ್ಳೊಳ್ಳೆ ಚಿತ್ರಗಳು ಕೊಡಲಿ. ಈ ಎಲ್ಲೂ ಅಷ್ಟೇ ಯಾಕೆ ನೋಡಬೇಕು ಅನ್ನೋ ಥರ ಅಂದರೆ, ಎಲ್ಲೂ ನನಗೆ ಅನಿಸಂಗೆ ನಾವು ಸಿನಿಮಾ ನೋಡಿದ್ವಿ, ಕೆಲವೊಂದು ಚಿಕ್ಕದೇನೋ ಒಂದಷ್ಟು ಕರೆಕ್ಷನ್ಸ್ ಇದ್ವು, ಅದನ್ನು ಹೇಳಿದ್ವಿ, ಅದೆಲ್ಲ ರೆಕ್ಟಿಫೈ ಆಗಿದೆ. ಎಲ್ಲೂ ಕಳಪೆ ಅನ್ನೋ ಥರ ಅನಿಸಲ್ಲ. ಒಂದು ನೀಟಾಗೆ, ಒಂದು ಆರಾಮಾಗೆ ಇಟ್ಸ್ ಎ ಗೋಯಿಂಗ್ ಸಿನಿಮಾ. ಏನು ಅದ್ಭುತ ಕತೆ, ವಾವ್ ಹಂಗೆ ಮಾಡಿಬಿಟ್ಟಿದ್ದು, ಏನೋ ಮೆಸೇಜ್ ಇದೆ, ಸೋಷಿಯಲ್ ಮೆಸೇಜ್ ಇದೆ, ಅದಿದೆ ಇದಿದೆ, ಇವ್ರಿಗೆ ಬುದ್ಧಿ ತಿರುಗುತ್ತೆ, ಆ ಥರ ಅಲ್ಲ. ನೀಟಾಗಿದೆ. ಒಂದು ಫ್ಯಾಮಿಲಿ ಕೂತ್ಕೊಂಡು ಯಾವ ರೀತಿ ಒಂದು ಅದೇ ಅಪ್ಪ ಅಮ್ಮ ಮಗ ಅವ್ರ ರಿಲೇಷನ್ ಹೆಂಗಿದೆ, ಆಮೇಲೆ ಈ ಕಡೆ ನಮ್ಮ ಕಡೆ ಬಂದಾಗ ಹೆಂಗಿದೆ ಫಾರೆಸ್ಟ್ ಇದರಲ್ಲಿ, ಒಂದು ನೀಟಾಗೆ ಒಂದು ಅಚ್ಚುಕಟ್ಟಾಗಿ ನೋಡೋಬಲ್ ಸಿನಿಮಾ. ನಾವೆಲ್ಲ ಅನ್ಕೋತೀವಿ ಸರ್, ಅಂದರೆ ಬೇರೆ ಆ್ಯಸ್ ಎ ಆಡಿಯನ್ ನಾವು ಅನ್ಕೋತೀವಿ, ಆ್ಯಕ್ಟರ್ ಬಿಟ್ಟು ಹೊರತಾಗಿ ಆ ಭಾಷೆಯಲ್ಲಿ ಈ ಥರ ಒಂದೇ ಸಣ್ಣ ಎಳೆ ಇಟ್ಕೊಂಡು ನೀವು ಅದ್ಭುತವಾಗಿ ನರೇಷನ್ ಮಾಡಿದ್ದಾರೆ, ಒಂದು ಒಳ್ಳೆ ಸಿನಿಮಾ, ನೀಟ್ ಸಿನಿಮಾ ಕೊಟ್ಟಿದ್ದಾರೆ, ನಮ್ಮಲ್ಲೆಲ್ಲ ಮಾಡ್ಬೋದಲ್ಲ, ನಮ್ಮಲ್ಲಿ ಆಗುತ್ತಲ್ಲ ಅಂತ ನಾವು ಸುಮ್ಮನೆ ಚರ್ಚೆ ಮಾಡ್ತಿರ್ತೀವಿ ಕೂತಾಗೆಲ್ಲ ಸ್ನೇಹಿತರೆಲ್ಲ. ಸೊ ಆ ಸಾಲಿಗೆ ನಾವೇನು ಅನ್ಕೊಂಡಿದ್ವಿಲ್ಲ, ಆ ಸಾಲಿಗೆ ಈ ಸಿನಿಮಾ ಸೇರುತ್ತೆ ಅಂತ ನನ್ನೊಂದು ದೃಷ್ಟಿಕೋನ. ಯಾಕಂದರೆ ಒಂದು ನೀಟಾಗಿರೋಂಥದ್ದು, ಒಂದು ಎಳೆ ಇಟ್ಕೊಂಡು ನೀಟಾಗಿ, ಅಂದರೆ ಪ್ರೇಕ್ಷಕರಿಗೆ ಏನು ಬೇಕೋ ಅವ್ರನ್ನ ತಮ್ಮದೊಟ್ಟಿಗೆ ಕರ್ಕೊಂಡು ಹೋಗುವಂಥ ಸಿನಿಮಾ, ಆರಾಮಾಗಿ ನೋಡಿಸ್ಕೊಂಡು ಒಳ್ಳೆ ಸಿನಿಮಾ ನೋಡಿದ್ವಪ್ಪ ಅಂತ ಎದ್ದು ಅವರು ಅಲ್ಲಿ ಇನ್ನೊಬ್ಬರಿಗೆ ರೆಫರ್ ಮಾಡುವಂಥ ಸಿನಿಮಾ. ಮೇಡಮ್ ನೀವು ಒಂದೇನಂದ್ರೆ ವಿನಯ್ ಒಂಥರ ಸೈಲೆಂಟ್ ಫೈಟರ್, ಎಲ್ಲೂ
ಇದನ್ನ ಸೈಕಾಲಜಿ ಸ್ಟೂಡೆಂಟ್ ಅಲ್ಲ ಸೈಕಾಲಜಿ ಸ್ಟೂಡೆಂಟ್ ಬೇರೆ ಅದಕ್ಕೆ. ಆದ್ರೆ ನಾನು ಅಫ್ಕೋರ್ಸ್ ಅವಾಗ ಫೋನ್ ಮಾಡಿ ವಿಚಾರಿಸ್ತಾ ಇದ್ದೆ ಏನಾಗ್ತಿದೆ, ಎಲ್ಲಿ ತನಕ ಬಂತು, ಯಾಕೆ ಇಷ್ಟು ಡಿಲೇ ಆಗ್ತಾ ಇದೆಯಾ ಏನು ಅಂತ. ಸೊ ಅವ್ರು ಫೈಟ್ ಮಾಡ್ತಾನೆ ಇದ್ರು, ಬ್ಯಾಟಲ್ ನಡೀತಾನೆ ಇತ್ತು. ಇಲ್ಲ ಇದಾಗ್ತಾ ಇದೆ, ಇದಾಗಬೇಕು, ಇದಾಗಿಲ್ಲ, ಅದಾಗಿಲ್ಲ ಅಂತ. ಸೊ ಫೈನಲಿ ಏನು ಅಂದರೆ ಅವರಿದ್ರೆ ನಾವಿರ್ತೀವಿ. ಸೊ ಫಾರ್ ಅಸ್ ಆರ್ಟಿಸ್ಟ್ ಆರ್ ಟೆಕ್ನಿಷಿಯನ್ಸ್ ಏನು ಅಂದರೆ ಇಡೀ ಇಂಡಸ್ಟ್ರಿ ಒಟ್ಟಿಗೆ ಇರಬೇಕು ಅಂದರೆ ಎರಡು ಕೈ ಸೇರಲೇಬೇಕು. ಹಾಗಾಗಿ ಅವ್ರ ಜೊತೆ ಇದು ಕೆಲಸ ಮಾಡಿದ್ದು ಏನಂದರೆ ಒಂಥರ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್. ಅವ್ರು ಕಲ್ತ್ಕೊಳ್ಳೋ ಜೊತೆಗೆ ನಾವು ಕಲ್ತ್ಕೊಂಡಿದ್ದೀವಿ. ಐ ಥಿಂಕ್ ಇನ್ ದ ಪ್ರಾಸೆಸ್ ಏನೇನಾಗುತ್ತೆ, ಹೆಂಗಾಗುತ್ತೆ, ಎಷ್ಟು ಕಷ್ಟಪಡಬೇಕಾಗತ್ತೆ ಆ್ಯಂಡ್ ಎಷ್ಟು ಡಿಲೇ ಆಯಿತು, ಫೈನಲಿ ತೆರೆ ಮೇಲೆ ಬರ್ತಾ ಇದೆಯಲ್ಲ ಅನ್ನೋದೇ ಒಂದು ಬಹಳ, ನೀವು ಹೇಳ್ದಂಗೆ ಫಸ್ಟ್ ಮೂವಿ ಡೆಬ್ಯೂಟೆಂಟ್ ಆಗಿ ರಿಲೀಸ್ ಆಗ್ತಾ ಇದೆಯಲ್ಲ, ಅದೇ ಇವಾಗ ಒಂದು ಬಹಳ ಖುಷಿ ಅಂತ ಅನಿಸ್ತಾ ಇದೆ. ಸೊ ಹಾಗಾಗಿ ಒಟ್ಟಾರೆ ಸಿನಿಮಾ ಹೇಳ್ದಂಗೆ ಫೋಟೋಗ್ರಫಿ ಇಸ್ ಬೀನ್ ಲೈಕ್ ಎಕ್ಸಲೆಂಟ್, ಮ್ಯೂಸಿಕ್ಕು ತುಂಬಾ ಚೆನ್ನಾಗಿದೆ, ಪ್ರತಿಯೊಂದು ಪಾತ್ರಗಳು ಚೆನ್ನಾಗಿ ಕಟ್ಟಿದ್ದಾರೆ. ಎಲ್ಲ ಇವಾಗ ಪ್ರೇಕ್ಷಕ ಪ್ರಭುಗಳೇ ದೇವರು. ಈ ಸಿನಿಮಾಕ್ಕೆ ಎಲ್ಲೆಲ್ಲ ಪ್ರದೇಶಗಳನ್ನು ಬಳಸಿದ್ರಿ? ಸಿನಿಮಾ ಭಾಗಶಃ ಒಂದು 80% ಫಾರೆಸ್ಟಲ್ಲೇ ಶೂಟ್ ಮಾಡಿದ್ದು. ದೇವರಾಯನ ದುರ್ಗ, ಮೂಡಿಗೆರೆ. ನಮಗೆ ಈಗಿನ ಫಾರೆಸ್ಟಿನ ಕಾಯ್ದೆ ಕಾನೂನುಗಳೇನು ತೊಂದರೆ ಆಗಲಿಲ್ಲ ಇತ್ತೀಚೆಗೆ? ಇಲ್ಲ, ಪ್ರತಿಯೊಂದಕ್ಕೂ ನಾವೆಲ್ಲ ಅದು ಆಗ ಕರೆಕ್ಟ್ ಆಗಿ ಇತ್ತು, ವಿತ್ ಪರ್ಮಿಷನ್ ಇತ್ತು, ಎಲ್ಲೋ ಇದ್ರಿಲ್ಲ. ಕೆಲವು ಫಾರೆಸ್ಟ್ ಆಫೀಸರ್ ಬಂದ್ರು ಕೂಡ ಇವ್ರು ತೋರಿಸೋರು. ಆಮೇಲೆ ನಾವು ನಿಮ್ಮ ಸರ್ ಚೆನ್ನಾಗಿದ್ದೀರಾ, ಬನ್ನಿ ಊಟ ಮಾಡ್ಕೊಂಡು ಹೋಗಿ, ಈ ರೀತಿ ಒಂಥರ ಹಿಂಗಾಗಿತ್ತು. ಮೂಡಿಗೆರೆ ಅವರು ಹಾಗೆ ಸಪೋರ್ಟ್ ಮಾಡಿದ್ರು. ನಮ್ಮಲ್ಲಿ ಲೀಗಲಿ ಇದ್ರೆ ಅವರು ಸಪೋರ್ಟ್ ಇದ್ದೇ ಇರುತ್ತೆ. ಬಟ್ ನಮ್ಗಲ್ಲಿ ಮೂಡಿಗೆರೆಯಿಂದ ಒಂದು 11 ಕಿಲೋಮೀಟ್ರ್ ಕೆಳಗೆ ಹೋಗ್ಬೇಕಿತ್ತು, ಗುತ್ತಿ ಅನ್ನೋ ಪ್ಲೇಸು. ಅಲ್ಲಿಂದ ಮತ್ತೆ ಸ್ವಲ್ಪ ದೇವ್ರ ಮನೆಯಿಂದ ಹಿಂದೆ, ಎಲ್ಲ ಯಾವುದೇ ಗಾಡಿಗಳು ಹೋಗಲ್ಲ. ಕಲಾವಿದರು ಎಷ್ಟು ಸಹಕಾರ ಮಾಡಿದ್ರು ಅನ್ನೋದಕ್ಕೆ ನಾವಲ್ಲಿ ಕ್ಯಾರವಾನ್ ತೊಗೊಂಡೋಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಒಂದು 3 ಕಿಲೋಮೀಟ್ರ್ ಕೆಳಗೆ, ತುಂಬ ಕೆಳಗೆ, ಕಾಡಿಂದ ಕೆಳಗೆ ಇಳಿದೋಗಿ ಅಲ್ಲೊಂದು ಗಣಪತಿ ಸೆಟ್ ಹಾಕಿದ್ವಿ. ಅದೇ ಮೇಯ್ನ್ ಸಿನಿಮಾದ ಜೀವಾಳ ಅಂತ. ಅಲ್ಲಿ ಯಾವುದೇ ರೀತಿ ನಮಗೆ ಫೆಸಿಲಿಟೀಸ್ ಇಲ್ಲ ಅಂದರೂ ಎಲ್ಲರೂ ಅಡ್ಜಸ್ಟ್ ಆಗಿಬಿಟ್ರು. ಈಗ ಇಮಿಡಿಯೇಟ್ ನನಗೆ ಕ್ಯಾರವಾನ್ ಬೇಕು, ಇಲ್ಲ, ಅದೇನು ಮಾಡೋಕ್ಕಾಗಲ್ಲ, ಅಲ್ಲಿ ಬರ್ಲಿಕ್ಕಾಗಲ್ಲ. ಅಲ್ಲಿಂದ ಯಾವುದೇ ವಸ್ತುನ ಕ್ಯಾರಿ ಮಾಡ್ಬೇಕಾದ್ರೆ ಎಲ್ಲರೂ ತಗೊಂಡು. ನಾವು ಯಾವತ್ತೂ ಕ್ಯಾರವನ್ ಕೇಳಿಲ್ಲ ಸರ್, ನಾನು ಕೇಳೋದು ಇಲ್ಲ ಸರ್, ನಮ್ಗೆ ಅದು ಕಂಡ್ರೆ ಆಗಲ್ಲ ಸರ್. ಆ ರೀತಿ ಅಂತೇನಿಲ್ಲ, ಅಂದ್ರೆ ಸಹಕಾರ ಕೊಟ್ಟರು ಪ್ರತಿಯೊಬ್ಬರು. ಆ ಫೋಟೋಸ್ ಅಲ್ಲಿ ನೋಡಿದ್ರೆ ಈ ಖುಷಿ ಅನ್ಸುತ್ತೆ ಸರ್, ಎಲ್ಲರೂ ಒಂದೊಂದು ಐಟಮ್ ಸಕ್ಕದಾಗಿರೋದು. ಏನೋ ಒಂಥರ ಟ್ರಕ್ಕಿಂಗ್ ಹೋಗ್ತೀವಲ್ಲ ಆ ರೀತಿ. ಅದೊಂದು ರಿಫ್ರೆಶ್ಮೆಂಟ್ ನಮ್ಗೆ ಶೂಟ್ ಹೋದಾಗ. ನಾವೆಲ್ಲ ಬೆಳಗ್ಗೆ 5:15 ಎದ್ಬಿಡ್ತಿದ್ವಿ. ಬಲ ಸರ್, ನಾವು ಇವರೆಲ್ಲ ಸರ್ ಎಲ್ಲ ವಾಕಿಂಗ್ ಆ ಕಾಡಲ್ಲಿ ಒಂಚೂರು ವಾಕಿಂಗ್ ಹೋಗೋದು, ಮತ್ತು ವಾಪಸ್ ಬಂದು ಹೇಳಿ ಟೈಮಿಗೆ ನಾವು ರೆಡಿ ಆಗೋದು. ಒಂಥರ ಚೆನ್ನಾಗಿತ್ತು. ರೆಸಾರ್ಟಿಗೆ ಹೋಗಿ ನಾವೆಲ್ಲ ಎಂಜಾಯ್ ಮಾಡ್ಕೊಂಡ್ ಬರ್ತೀವಲ್ಲ, ಆ ಥರದೊಂದು ಫೀಲ್ ಇತ್ತು. ಎಲ್ಲರೂ ಸೇರ್ಕೊಂಡು ಜೊತೆ ಪ್ರೋಸೆಸ್ಸಲ್ಲಿ ಒಟ್ಟಿಗೆ ಜೊತೆಗಿದ್ವಿ. ಅವ್ರೇನು ಫುಲ್ ಮೈ ಕೈ ಎಲ್ಲ ರಕ್ತ ಮಾಡ್ಕೊಂಡಿದ್ದು, ಫೈಟ್ ಎಲ್ಲ ಸೀನು ಅದೆಲ್ಲ ಮಾಡ್ಬರ್ತಿದ್ರು. ಆಮೇಲೆ ವಾಪಸ್ ಬಂದ ಓಕೆ ಕಟ್, ಓಕೆ ಹಿಂಗೆ ಹೇಳ್ತಾ ಇದ್ರು. ಅಲ್ಲಿಯ ಅವರ ನಟನೆ ಅದು ಇಲ್ಲಿ ಬಂದು ನಿರ್ದೇಶಕರಾಗಿ ಬೇರೆ ಚೇಂಜ್ ಆಗೋದು, ಇವೆಲ್ಲ ನಮಗೂ ಒಂಥರ ಖುಷಿ ಅನಿಸ್ತಾ ಇತ್ತು ನೋಡಿ. ಅಲ್ಲಿ ಇನ್ನೊಂದು ನಮ್ಗೆ ಸರಿ, ಕ್ಯಾರವನ್ ಯಾಕೆ ಬೇಡ ಅಂದಿದ್ದು ಗೊತ್ತಾ? ವೆದರ್ ಹೆಂಗಿತ್ತು, ಕೂಲಾಗೆ. ಇನ್ ಕ್ಯಾರವನ್ ಅವಶ್ಯಕತೆ ಅಲ್ಲಿನೊಂದು ಲಕ್ಕಿ ಅಂದ್ರೆ ಅಲ್ಲಿ ಯಾರ್ದು ಮೊಬೈಲ್ ಸಿಗಲ್ಲ. ಅದು ಸರ್, ಅದು ಪ್ಲಸ್ ಪಾಯಿಂಟ್ ಆಗಿದ್ದು. ಯಾರನ್ನು ಶಾರ್ಟ್ ರೆಡಿ ಮೇಡಮ್ ಅಥವಾ ಶಾರ್ಟ್ ರೆಡಿ ಸರ್, ಒಂದು ನಿಮಿಷ ಬಂದೆ ಅನ್ನೋರು ಯಾರು ಡೌನ್ ಮಾಡಂಗಿಲ್ಲ, ಯಾರು ಸಿಗಲ್ಲ, ಎಲ್ಲರೂ ನೆಟ್ವರ್ಕೇ ಇಲ್ಲ. ಖುಷಿಯಾಗಿತ್ತು ಆರಾಮಾಗಿ. ನಾವು ಫೋನ್ ಮಾಡ್ಬೇಕಂದ್ರೆ ರೆಸಾರ್ಟಿಂದ ಈಚೆ ಬಂದು ಎಲ್ಲೋ ಒಂದು ಕಡೆ ಸಿಗ್ನಲ್ ಸಿಗುತ್ತೆ, ಎಲ್ಲರೂ ಅಲ್ಲೇ ಬಂದು ನಿಂತ್ಕೊಳ್ಳೋದು ಫೋನ್ಗೆ. ಎಷ್ಟು ಹಾಡಿದೆ ಇದರಲ್ಲಿ? 2 ಸಾಂಗ್ ಇದೆ, 2 ಹಾಡಿದೆ. ಒಂದನ್ನು ಕವಿರಾಜ್ ಸರ್ ಬರೆದಿದ್ದಾರೆ, ಸಾಯಿ ವಿಘ್ನೇಶ್ ಅವರು ಹಾಡಿರುವಂಥ ಹಾಡು. 2ನೇ ಸಾಂಗ್ ನಾನೇ ಬರೆದಿದ್ದೀನಿ, ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಹಾಡಿದ್ದಾರೆ ಸಾಂಗ್ನ. 2 ಚೆನ್ನಾಗಿ ಬಂದಿದೆ. ಸೊ ಈ ಸಿನಿಮಾದ ಈಗ ನನಗೆ ನೀವು ತೋರಿಸಿದ್ರಿಂದ ಅದ್ರ ಬಗ್ಗೆ ಹೆಚ್ಚು ವಿವರಣೆಗೆ ಬೇಡ, ಆದರೆ ಆ ಇಡೀ ನರೇಷನ್ ಅನ್ನ ಒಂದು ಕ್ಲೈಮ್ಯಾಕ್ಸ್ ಅಲ್ಲಿ ನಿಮಗೆ ಒಂದು ಎಂಡ್ ಅಂತ ಮಾಡಿದ್ರಲ್ಲ, ಅದು ನಿಮಗೆ ತಾತ್ಪೂರ್ತಿಕವಾಗಿ ಒಪ್ಪಿತವಾದ ಆ ಸಿನಿಮಾಕ್ಕೆ ಅದೇ ಅದರ ಆಲ್ಟರ್ನೇಟಿವ್? ಇದು ಸ್ಕ್ರೀನ್ ಪ್ಲೇ ಮಾಡಿದಾಗ ಕಂಪ್ಲೀಟ್ ನಾನ್ ಲೀನಿಯರ್, ಪಾಸ್ಟ್ ಪ್ರೆಸೆಂಟ್ ಅಂತಲೇ ಮಾಡ್ಕೊಂಡು ಬಂದಿದ್ರು. ಕ್ಲೈಮ್ಯಾಕ್ಸ್ ಸ್ಕ್ರೀನ್ ಪ್ಲೇ ಬರೀಬೇಕಾದ್ರೆ ನಾನು, ನಮ್ಮ DOP, ನನ್ನ 3 ಜನ ಸ್ನೇಹಿತರು ಒಂದು 2 ವಾರ ಚರ್ಚೆ ಮಾಡಿದ್ವಿ. ಯಾವುದನ್ನ ಕ್ಲೈಮ್ಯಾಕ್ಸ್ ಹೆಂಗೆ ಮಾಡ್ಬೇಕು ಕ್ಲೈಮ್ಯಾಕ್ಸು. 2 ಕ್ಲೈಮ್ಯಾಕ್ಸು ಇಷ್ಟ ಆಗ್ತಿದೆ. ಈ ರೀತಿ ಮಾಡಿದ್ರು ಚೆನ್ನಾಗಿರುತ್ತೆ, ಮತ್ತೊಂದು ರೀತಿ ಮಾಡಿದ್ರು ಚೆನ್ನಾಗಿರುತ್ತೆ. ಸೊ ಫೈನಲಿ ಒಂದು ಡಿಸಿಷನ್ ತೊಗೋಬೇಕಷ್ಟೆ. ಓಕೆ, ಈ ಡಿಸಿಷನ್ ಕ್ಯಾಮ್ರಾಮನ್ನು ಮತ್ತು ನಾವು ಫೈನಲ್ ಮಾಡ್ಕೊಂಡ್ವಿ. ಇದು ಚೆನ್ನಾಗಿದೆ, ಒಪ್ಪುತ್ತೆ. ಈಗ ನೀವು ಸಿನಿಮಾ ನೋಡಿದ್ರಿ, ಈಗ ಅದರ ಪಾತ್ರವೂ ಆಗಿದ್ದೀರಿ. ಆಮೇಲೆ ಒಂದು ಹಂತದ ಕುಟುಂಬ, ಮಕ್ಕಳು, ಸಂಸಾರ, ಸಮಾಜ, ಇದು ಎಲ್ಲವೂ ಅನುಭವಿಸಿ ಈ ಕಥೆ
ಒಂದು ಕೊನೆಯಾಗುವ ರೀತಿ ಇದೆಯಲ್ಲ ಆ ಕ್ಷಣಗಳು, ಅದು ನಿಮಗೆ ಎಷ್ಟು ಹೃದಯಕ್ಕೆ ತಟ್ಟಿತು? ಆ್ಯಕ್ಚುಲಿ ಇನ್ಫ್ಯಾಕ್ಟ್ ಅದು ನೋಡಿದಾಗ ಸಿನಿಮಾ ಒಂಚೂರು ಕಣ್ಣು ಒದ್ದೆ ಆಯ್ತು ಸರ್, ತಡ್ಕೊಂಡೆ. ಆದರೆ ಯಾಕಂದರೆ ಎಲ್ಲರ ಮುಂದೆ ಅದು ಬಂದ್ಬಿಟ್ರೆ ಇನ್ನೇನು ಹಿಂಗ ಅಂತ ಅನ್ಕೊಂಡ್ಬಿಡ್ತಾರೆ ಅಂದ್ಬಿಟ್ಟು ಸ್ವಲ್ಪ ಡಿಗ್ನಿಫೈಡ್, ಇಲ್ಲ ಓಕೆ ಐ ಆಮ್ ಸ್ಟ್ರಾಂಗ್ ಅಂತ ಅಂದ್ಕೊಂಡು. ಬಟ್ ಕಣ್ಣಂತೂ ಒದ್ದೆ ಇತ್ತು. ಏನಂದರೆ ಕೆಲವು ಚಿತ್ರಗಳು ಎಕ್ಸ್ಪೆಕ್ಟೆಡ್ಗಿನ್ನ ಅನ್ಎಕ್ಸ್ಪೆಕ್ಟ್ ಆದಾಗಲೇ ಒಂದು ನಾಟುತ್ತೆ. ಕೆಲವು ಪ್ರಿಡಿಕ್ಟ್ ಮಾಡಿಬಿಟ್ರೆ ಓ ಇದು ಹಿಂಗೇನಾ ಇಷ್ಟೇನಾ ಅಂತ ಕೆಲವೊಂದು ಪ್ರಿಡಿಕ್ಟ್ ಮಾಡಿಬಿಟ್ರೆ ಕ್ವೈಟ್ ಕಾಮನ್ ಆಗ್ಬಿಡುತ್ತೆ. ಈ ಸಿನಿಮಾದಲ್ಲಿ ಒಂದು ಟೆಲಿಫೋನ್ ತೋರಿಸ್ತಾರೆ, ಈಗ ರಿಂಗ್ ಆಗ್ತದೆ ಅಂತ, ಯಾವ್ದೋ ಬಾಗಿಲು ತೋರಿಸ್ತಾರೆ, ಈಗ ಬರ್ತಾರೆ ಅದು ಆಗುತ್ತೆ ಸರ್. ಬಟ್ ಇಲ್ಲಿ ಆ ಥರದ್ದಿಲ್ಲ, ಕ್ಲೂ ಸಿಗೋದಿಲ್ಲ ನಿಮಗೆ. ಅಲ್ಲೊಂದು ಇನ್ನೊಂದು ಘಟನೆ ಅವ್ರಿಗೆ ವಿನೇಶ್ ಸರ್ ಹೇಳ್ತಾರೆ, ಚಂದ್ರು ನೀವು ಇಲ್ಲಿ ಇರ್ತೀರಿ, ಹಿಂದ್ಗಡೆ ನಿಮಗೆ ಒಂದು ಆನೆ ಇರುತ್ತೆ, ಇದು ಆ್ಯಕ್ಟ್ ಮಾಡಬೇಕು ಅಂತ. ಅಲ್ಲಿ ಏನೂ ಇಲ್ಲ, ಶೂನ್ಯ ಜೊತೆಗೆ ಆ್ಯಕ್ಟ್ ಮಾಡೋದು. ಸೊ ಒಂದಷ್ಟು ಸವಾಲುಗಳು ಇರ್ತವೆ ಸರ್. ಥಿಯೇಟರ್ ಬೇರೆ ಥರ ಆಗಿರುತ್ತೆ, ಇಲ್ಲಿ ಬೇರೆ ಥರ ಶೂನ್ಯ ಜೊತೆಗೆ. ಅದು ಬೇರೆ ಆನೆ ಎಷ್ಟು ಹೈಟ್ ಇರುತ್ತೆ ನಮ್ಗೆ ಗೊತ್ತಿಲ್ಲ, ಕೊಡಬೇಕು ಓಕೆ ಆ್ಯಕ್ಷನ್ ಅಂತ ಹೇಳಿದ್ರು. ನಾನು ಒಂದಷ್ಟು ಇದು ಮಾಡ್ಕೊಂಡು ಆ್ಯಕ್ಟ್ ಮಾಡಿ ಅಲ್ಲಿಂದ ಎಕ್ಸಿಟ್ ಆಯಿತು. ಕಟ್ ಅಂತಂದ್ರು, ಓಕೆ ಫೈನಲ್. ಅವಾಗ ಸದ್ಯ ಖುಷಿ ಅಂತ ಅನಿಸ್ತು, ಓ ಏನೋ ಮಾಡಿದಲ್ಲ ಅಂತ ಅನ್ಕೊಂಡು. ಅದೊಂದು ಭಾಳ ಎಕ್ಸ್ಪೀರಿಯನ್ಸ್ ಆಗಿರೋಂಥದ್ದು. ಅಂದರೆ ಶೂನ್ಯ ಜೊತೆಗೆ ಆ್ಯಕ್ಟ್ ಮಾಡಿದಾಗ ಅದನ್ನು ಇವರು ಡೈರೆಕ್ಟ್ರಿಗೆ ಏನು ಬೇಕೋ ಅದನ್ನು ಕೊಡೋಂಥ ಪ್ರಯತ್ನ ಅಂತೂ ಆಯಿತು ಅಂತ ಅನ್ಕೊಂಡು ನನಗಂತೂ ಖುಷಿ ಆಯಿತು. ಅಲ್ಲಿ ಈಗೇನು ಕ್ಲೈಮ್ಯಾಕ್ಸ್ ಅಂತ ಆಮೇಲೆ ಅದು ಲುಕ್ಕುನ ಎಷ್ಟು ಕೌಂಟ್ ಆಗುತ್ತೆ ಅಂದರೆ ಇವ್ರ ಹತ್ರ ಇದ್ದಾರೆ, ಇವ್ರು ಹಿಂಗೆ ತಿರುಗಿ ನೋಡಿದಾಗ ಇವ್ರಿಗೆ ಹಿಂಗೆ ಕಾಣುತ್ತೆ ಆನೆ, ಇವ್ರ ಲುಕ್ ಹೈಟ್ ಇಡಬೇಕು, ನಾವು ಡಿಸ್ಟೆನ್ಸ್ ಅಲ್ಲಿ ಇದ್ವಿ, ನಮಗೆ ಒಂದು ಡಿಸ್ಟೆನ್ಸ್ ಲುಕ್ ಇರಬೇಕು, ಅದೆಲ್ಲ ಮ್ಯಾಚ್ ಆಗಬೇಕು. ಸೀಸನ್ ಬಂದಾಗ ಅದು ಆಗ್ಬಿಟ್ರೆ ಎಲ್ಲರೂ ಹಿಂಗ್ ನೋಡ್ಬಿಟ್ರೆ ಇವ್ರು ಮಾತ್ರ ಹಿಂಗ್ ನೋಡ್ತಾರೆ, ಇವ್ರು ನೋಡ್ತಿದ್ದಾರೆ ಅನ್ಕೊಂಡ್ರೆ. ನಾನು ಯಾವ್ದೊಂದು ಇಂಗ್ಲಿಷ್ ಸಿನಿಮಾದು, ಅದು ಆಸ್ಕರ್ ಅವಾರ್ಡೆಡ್ ಸಿನಿಮಾದು ಸ್ಕ್ರಿಪ್ಟ್, ಬೌಂಡೆಡ್ ಸ್ಕ್ರಿಪ್ಟ್ ಸಿಗ್ತದೆ, ಈಗ ಆನ್ಲೈನ್ ಅಲ್ಲಿ ಸಿಗ್ತದೆ. ಅವರು ಈ ತರದ CG ವರ್ಕ್ ಮಾಡುವಾಗ ಅಡಿಗಳ ಲೆಕ್ಕದಲ್ಲಿ, ಅಂದ್ರೆ ಇಲ್ಲಿರುವ ಹೈಟು ಅಲ್ಲಿರುವ ಅದರ ಲೆವೆಲ್ ಇದರ ಲೆವೆಲ್ ಅದನ್ನ ಮೆಜರ್ ಮಾಡಿ ನೋಟ್ಸ್ ಮಾಡ್ತಾರೆ ಸ್ಕ್ರಿಪ್ಟ್ ಆತರ. ಮೇಡಮ್, ಈಗ ನಿಮಗೆ ಇದು ಕುಟುಂಬಿಕರನ್ನ ಎಷ್ಟು ಸೆಳೆಬಹುದು ಈ ಸಿನಿಮಾ? ಅಂದ್ರೆ ಇವಾಗಿನ ಕಾಲದ ಈ ಜನರೇಷನ್ ಏನಿದ್ದಾರೆ ಅಲ್ಲ ಸರ್, ಐ ಥಿಂಕ್ ಅದು ಖಂಡಿತವಾಗ್ಲೂ ರಿಲೇಟ್ ಆಗುತ್ತೆ. ಅಂದ್ರೆ ನ್ಯೂಕ್ಲಿಯರ್ ಫ್ಯಾಮಿಲಿ ಏನಿದೆ, ಒಂದು ತಂದೆ ತಾಯಿ ಮಗು ಅಥವಾ ಮಗ, ಆಮೇಲಿಂದ ಬರುವಂಥ ಒಂದು ಅನದರ್ ಫ್ಯಾಮಿಲಿ ಮೆಂಬರ್ ಆ್ಯಡ್ ಆಗ್ತಾರೆ. ಸೊ ಇದೆಲ್ಲವೂ ಕೂಡ ಐ ಥಿಂಕ್ ಸಿನಿಮಾದ ಒಂದು ಇಂಟೆಗ್ರಲ್ ಪಾರ್ಟ್ ಆಗಿರೋದ್ರಿಂದ, ಸಮಾಜದ್ದು ಒಂದು ಇಂಟೆಗ್ರಲ್ ಪಾರ್ಟ್ ಆಗಿರೋದ್ರಿಂದ ಐ ಥಿಂಕ್ ಅದು ರಿಲೇಟ್ ಆಗಿ ಬಹುಶಃ ಜನರಿಗೆ ಅದು ಆ ಅಂಶದಲ್ಲಿ ಅವ್ರನ್ನ ಅವ್ರು ಕಂಡ್ಕೊಳ್ಬಹುದು ಅಂತ ಅನ್ಸುತ್ತೆ. ಚಂದ್ರು, ಕೊನೆಯದಾಗಿ ಈ ಸಿನಿಮಾ ಯಾವ ರೀತಿಯ ಜನರನ್ನ ಸೆಳೆಯುವುದು ಅಂತ ಅನ್ಸುತ್ತೆ? ನಾನು ಹೇಳ್ತಾ ಇದ್ದೆ ಸರ್, ಪೋಸ್ಟ್ ಆಫೀಸಲ್ಲಿ ಇರೋದ್ರಿಂದ ಯಾಕಂದ್ರೆ ಪೋಸ್ಟ್ ಆಫೀಸು ಮನುಷ್ಯ ಸಂಬಂಧಗಳನ್ನ ನಾವು ಹತ್ರ ಮಾಡುವಂತ ಕೆಲಸ. ಅದು ಯಾವುದೇ ಒಂದು ಪೋಸ್ಟ್ ಮ್ಯಾನ್ ಒಬ್ಬ ಬಂದ ಅಂತಂದ್ರೆ ಏನೋ ಒಂದು ವಿಷಯ ತಂದ, ದಾಖಿಯ ಸೊ ಹಂಗಾಗಿ ಆ ಥರದ ಇಲಾಖೆಯಲ್ಲಿ ಇರೋಂಥ ನಾನು ಡಿಪಾರ್ಟ್ಮೆಂಟ್ಗೆ ಸೇರಿದಾಗ ನಾನು ಹೇಳ್ತಾ ಇದ್ದೆ, ಶ್ರೀಯುತ ತಂದೆ ಸಮಾನರಾದ ಇಂಥವ್ರಿಗೆ ನಾವು ಹೇಗಿದ್ದೀರಿ, ಸಾಂಪ್ರತ ಇದೆಲ್ಲ ಬರ್ತಾ ಇತ್ತು. ಇದನ್ನ ಅವ್ರಿಗೆ ತಲುಪಿಸ್ತಿದ್ವಿ, ಅವ್ರು ಖುಷಿ ಪಡ್ತಾ ಇದ್ರು. ಅದಾದ್ಮೇಲೆ ಏನಾಯ್ತು ಅನ್ನೋದು ಮೊಬೈಲ್ಗಳು ಬಂದು ಅಥವಾ ಇನ್ನೇನೋ ಆಗಿ ಕಾರ್ಡಲ್ಲಿ ಬಂದಿದ್ದೆಲ್ಲ ಓದ್ಬಿಡ್ತಿದ್ರಲ್ವ ನೀವು ಮೊದಲು? ನಾನು ಕಾರ್ಡ್ ಓಪನ್ ಮಾಡಿರ್ತೀನಿ. ಹೇಳ್ಬೇಕಾಗಿತ್ತು. ಅಂದ್ರೆ ಅವಾಗಲೇ ಮನುಷ್ಯ ಸಂಬಂಧಗಳನ್ನ ಗಟ್ಟಿಗೊಳಿಸುವ ಅಥವಾ ಅವರ ಇದನ್ನ ಮಾಡ್ಕೊಳ್ಳೋಂಥದ್ದು ಇತ್ತು ಅವಾಗ. ಈಗ ಏನಾಗಿದೆ ಅಂತಂದ್ರೆ ಕೋರ್ಟ್ ನೋಟಿಸ್ ಕೊಡ್ತೀವಿ ಸರ್ ನಾವು. ಈಗ ನಮಗೆ ಅವಾಗಿಂತ ಇವಾಗ ಜಾಸ್ತಿ ನಾವು ಲೆಟರ್ ಕೊಡ್ತೀವಿ ಜನಕ್ಕೆ, ಬಟ್ ಸಂಬಂಧಗಳು ಕುರಿತಾಗಿಲ್ಲ, ಸಂಬಂಧ ಅಳಸೋಗಿರೋದು ಅಥವಾ ಈ ಥರದ್ದು ಇಬ್ಬರ ಮಧ್ಯೆ ಕಾನ್ಫ್ಲಿಕ್ಟ್ ಆಗಿರೋಂಥದ್ದು ಕೊಡ್ತೀವಿ. ಅದು ಬಹಳ ಬೇಜಾರಿದೆ. ಈ ಚೆಕ್ ಬೌನ್ಸ್ ಬರುತ್ತೆ, ಅಂದ್ರೆ ಮನುಷ್ಯ ಸಂಬಂಧಗಳು ಒಟ್ಟಾರೆ ಒಂದು ವಿಕಾರಗಳು ಜಾಸ್ತಿ ಬರೋದೇ ಸಕಾರಾತ್ಮಕ. ಅವಾಗಿದ್ದು ಕೆಲಸನೇ ಬೇರೆ, ಅವಾಗ ನಾವು ಜನರ ಜೊತೆಗೆ ಒಡನಾಟದ್ದೇ ಬೇರೆ ಇತ್ತು. ಈಗ ಯಾರ್ದೋ ಅಳಿಸಿದ ಸಂಬಂಧದ ವಿಚಾರವಾಗಿ ನಾವು ಅವ್ರಿಗೆ ನೋಟಿಸು ಅಥವಾ ಇನ್ನೇನೋ ಕೊಡ್ತೀವಿ. ಅದು ನಿಮಗೆ ಕರೆದ ಆಕ್ಟ್ ಮಾಡಿದವರು ಚೆಕ್ ಕೊಟ್ಟದ್ದು ಬಂದ್ಸಾದಾಗ ನೀವು ಅದೇ ಕೆಲಸ ಮಾಡ್ಬೇಕು ಇಲಾಖೆ. ಸೊ ಹಿಂಗಿದ್ದ ಸಂದರ್ಭದಲ್ಲಿ ಒಂದಷ್ಟು ನಮ್ಗೆ ಅನಿಸ್ತಾ ಇರುತ್ತೆ, ಹಿಂಗಿತ್ತಲ್ಲಪ್ಪ ಅವಾಗ ನಾವು ಇದು ಮಾಡ್ತಿದ್ವಿ, ಪೋಸ್ಟ್ ಮ್ಯಾನ್ಗೋಸ್ಕರ ಕಾಯ್ತಾ ಇದ್ರು, ಹಿಂಗೆಲ್ಲ ಇತ್ತಲ್ಲ ಇದು ಅಂತ. ಅಟ್ಲೀಸ್ಟ್ ಆ ಸಂಬಂಧಗಳು ಈಗ ಉಳಿಬೇಕು ಅಂತ ಯೋಚನೆ ಮಾಡೋಂಥ ಮನುಷ್ಯ ಸರ್ ನಾನು.
ಸೊ ಈ ಸಿನಿಮಾದಲ್ಲಿ ಒಂದಷ್ಟು ಮನುಷ್ಯ ಸಂಬಂಧಗಳನ್ನ ಗಟ್ಟಿಗೊಳಿಸುವ ಒಂದು ಈ ಕ್ಷಣಕ್ಕೆ ಈಗಿನ ಪರಿಸ್ಥಿತಿಗೆ ಈ ತರದ್ ಇರಬೇಕು ಅನ್ನೋದನ್ನ ತೋರಿಸುವಂತ ಪ್ರಯತ್ನ. ಅಪ್ಪ ಮಗ ಅಂದ್ರೆ ಹೀಗಿರ್ಬೇಕು, ಅಮ್ಮ ಮಗ ಅಂದ್ರೆ ಹೀಗಿರ್ಬೇಕು. ಏನಾಗ್ಬಿಡುತ್ತೆ ಇದು ಫ್ರೆಂಡ್ಸು ಇದ್ದಾರೆ, ಅವ್ರದ್ದು ಒಂದು ಪಾತ್ರಗಳು ಚೆನ್ನಾಗಿದೆ. 4 ಜನ ಇದ್ರ ಮನೆಯಲ್ಲಿ 4 ಮೊಬೈಲ್ಗಳು 4 ರೂಮಲ್ಲಿ ಇರ್ತಾರೆ. ರೂಮಿಂದನೇ ಮೆಸೇಜ್ಗಳು ಮಾಡ್ಕೊತಾರೆ, ಕೂತು ಮಾತಾಡಲ್ಲ, ಕೂತು ಊಟ ಮಾಡೋದಿಲ್ಲ. ಆಮೇಲೆ ಅಪ್ಪ ಹೊರಗೆ ಹೋಗಿದ್ದು ಮಗನ್ ಗೊತ್ತಾಗಿರಲ್ಲ, ಮಗ ಮಲಗಾಗಿರುತ್ತೆ, ಅಪ್ಪ ಬಂದು ಹೋಗಿರ್ತಾರೆ, ಮಗ ಹೇಳಕ್ಕಿಂತ ಮುಂಚೆ ಹೋಗಿರ್ತಾನೆ. ಆ ಅಪ್ಪ ಮಗ ಮುಖತಃ ಭೇಟಿಯಾಗದೆ ಯಾವ್ದೋ ರಜೆಗಳಲ್ಲಿ, ಅದು ಊಟ ಆಯ್ತಾನೋ ತಿಂಡಿ ಆಯ್ತಾನೋ, ಈ ತರದ ಸಂಬಂಧಗಳು ಬರೀ 4 ಜನದಲ್ಲಿ ಈ ತರ ಆಗಿದೆ. ಸೊ ಇಂಥ ಸಂದರ್ಭದಲ್ಲಿ ನಾವು ಇವೆಲ್ಲವನ್ನು ಹೊರತುಪಡಿಸಿ ನಾವೆಷ್ಟು ಗಟ್ಟಿಗೊಳ್ಬೇಕು, ನಾವೆಷ್ಟು ಮುಖಾಮುಖಿ ಆಗಬೇಕು ಅನ್ನೋದು ಒಂದಷ್ಟು ಇದರಲ್ಲಿ ಹೇಳೋ ಪ್ರಯತ್ನ ಅಂತೂ ಆಗಿದೆ ಸರ್. ವಿನಯ್ ಸರ್, ಏನೆಲ್ಲ ನಿರೀಕ್ಷೆ ಮಾಡ್ತಾ ಇದ್ದೀರಿ ಅಥವಾ ಯಾವ ಭಯದಲ್ಲಿದ್ದೀರಿ? ಇಲ್ಲ, ಭಯ ಅಂತೇನಿಲ್ಲ ಸರ್. ಸಿನಿಮಾ ಅಂತಿಮ ಹಂತಕ್ಕೆ ಬಂದಿದೆ, ಮುಗ್ದಿದೆ. ಇನ್ನೇನು ನೆಕ್ಸ್ಟ್ ಮಂತ್ ಅಲ್ಲಿ ಅಪ್ಪ ಅಮ್ಮ ಎಲ್ಲ ಅಲ್ಲ, ಇಲ್ಲಿ ಒಂದು ಅಪ್ಪ ಮಕ್ಕಳ ಸಂಬಂಧ ಚಂದ ತೋರಿಸಿದಿರಿ. ಈ ಸಿನಿಮಾಕ್ಕೆ ಬಂದ ಮಗನ ಬಗ್ಗೆ ನಿಮ್ಮ ಅಪ್ಪ ಅಮ್ಮನ ಕಥೆ ಏನು ಸರ್? ಈಗ ನಮ್ಮ ತಂದೆ ಶಿಕ್ಷಕರು, ರಿಟೈರ್ಡ್ ಟೀಚರ್, ಅಮ್ಮ ಹೌಸ್ ವೈಫ್. ನಾನೇನು ಸ್ಕ್ರೀನ್ ಪ್ಲೇ ಬರ್ದಿದ್ದೀನಲ್ಲ, ನನ್ನ ಮನೇಲಿ ಏನು ನಡೆಯುತ್ತೆ ಅಥಾವಥ ಹಂಗೆ ಬರ್ದಿದ್ದೀನಿ. ಅದು ನನಗೆ ಭಾಳ ಅನುಕೂಲ ಆಯಿತು. ಮನೇಲಿ ಮಾತಾಡೋ ರೀತಿ ಆಗಲಿ, ಆ ಬಾಂಧವ್ಯ, ಅಣ್ಣ ತಮ್ಮನ ಬಾಂಧವ್ಯ, ಸ್ನೇಹಿತರ ಸಂಬಂಧ, ಅದೆಲ್ಲನೂ ನಾನು ನೈಜವಾಗಿ ಏನು ನೋಡಿದ್ದೀನಲ್ಲ, ಅದನ್ನು ಸ್ಕ್ರೀನ್ ಪ್ಲೇಲಿ ಬರೆಯೋಕ್ಕೆ ಭಾಳ ಅನುಕೂಲ ಆಯಿತು. ಸಿನಿಮಾಕ್ಕೆ ನೀವು ಬರೋದು, ನಟನೆ, ಆಮೇಲೆ ಈ ರಿಸ್ಕ್ ತಗೊಳ್ಳೋದು ಮನೆಯಲ್ಲಿ ಖಂಡಿತ ಇಷ್ಟ ಇರಲಿಲ್ಲ, ಖಂಡಿತ ಇಷ್ಟ ಇಲ್ಲ. ಇದಕ್ಕೆ ಮುಂಚೆ ಹೋಟೆಲ್ ಬಿಸ್ನೆಸ್ಸಲ್ಲಿತ್ತು, ಹೋಟ್ಲ್ ಇತ್ತು ನಮ್ಮದೊಂದು. ಕೋವಿಡ್ ಆದ ನಂತರದಲ್ಲಿ ಅದು ಕಂಪ್ಲೀಟಾಗಿ ಕ್ಲೋಸ್ ಮಾಡಿ ರಾಮ್ದೀಪ್ ಸರ್ ಜೊತೆ ನಾನು ಅಸಿಸ್ಟೆಂಟಾಗಿ ಸೇರಿಕೊಂಡೆ. ಆದಷ್ಟು ಬೇಗ ಸಿನಿಮಾ ಮಾಡಬೇಕು ಅನ್ನೋ ತರಾತುರಿ ದಾವಂತ ಇರುತ್ತಲ್ಲ ಒಳಗೆ. ಇದಕ್ಕೆ ಮುಂಚೆ ಒಂದು ಸಿನಿಮಾನು ಕೂಡ ಮಾಡಿದೆ, ಅದು ತೆರೆ ಕಾಣಲಿಲ್ಲ, ರಿಲೀಸ್ ಕೂಡ ಆಗಲಿಲ್ಲ. ಅದಾದಮೇಲೆ ಮತ್ತೆ ಅಷ್ಟೊತ್ತಿಗಾಗಲೇ ಮನೇಲಿ ಇನ್ನಷ್ಟು ಓದಿದ್ಯಾ, ಚೆನ್ನಾಗಿ ಕೆಲ್ಸಕ್ಕೆ ಹೋಗೋದು ಬಿಟ್ಟು ಯಾಕೆ ಹಿಂಗೆ ಮಾಡ್ತಿದ್ಯಾ, ಅದು ಮತ್ತೆ ಬಂದೇ ಬರುತ್ತೆ. ಪ್ರತಿದಿನ ಮುಗಿದು ಮಲಗಕ್ಕೆ ಅಂತ ಹೋದಾಗೆಲ್ಲ ಒಂದು ಕಾಡೋದು ಮನಸ್ಸಲ್ಲಿ, ಒಂದು ಕತೆ ಬರೀಬೇಕು, ಏನಾರು ಮಾಡಬೇಕು. ಆ ಗ್ಯಾಪಲ್ಲಿ ಒಂದಿನ ಒಂದು ಕಾದಂಬರಿ ಬೇರೆನ ಅಂತ ಮಂಗಳೂರು ಎಕ್ಸ್ಪೀರಿಯನ್ಸ್ ಬರ್ತದೆ. ಬ್ಯಾಂಗ್ಳೂರಿಂದ ಕಾರವಾರಕ್ಕೆ ಟ್ರೈನ್ ಜರ್ನಿಲಿ ಹೋಗೋದು. ಅದನ್ನು ಕಾದಂಬರಿ ರೂಪದಲ್ಲಿ ಬರೆದು ಅದನ್ನು ಬಿಡುಗಡೆ ಕೂಡ ಆಯಿತು, ಒಂದು ಪ್ರವಾಸ ಕಥನ ಇದ್ರ ರೀತಿಯಲ್ಲಿ. ಆ ಗ್ಯಾಪಲ್ಲಿ ನನಗೆ ತೇಜಸ್ವಿ ಅವ್ರ ಕಾದಂಬರಿಗಳು ತುಂಬ ಕಾಡೋಕ್ಕೆ ಸ್ಟಾರ್ಟ್ ಆಯಿತು. ಅಂದರೆ ನಾವು ಓದ್ತಾ ಇದ್ದಂಗೆ ನಾವು ಕಾಡೊಳಗೆ ಹೊರಟೋಗಿರ್ತೀವಿ, ಎಲ್ಲೋಗಿರ್ತೀವಿ ಅನ್ನೋ ಒಂಥರ ತುಂಬ ಖುಷಿ ಸಿಗುತ್ತೆ. ಅದಕ್ಕೆ ರಿಲೇಟೆಡಲ್ಲಿ ಒಂದು ಕಾಡಿನ ಸಂಬಂಧಪಟ್ಟ ಒಂದು ಕಥೆಯನ್ನು ಮಾಡ್ಕೊಳ್ಳೋಣ, ಅದರಲ್ಲಿ ಒಂದು ಸಂಬಂಧಗಳ ಬೆಲೆ, ಪ್ರೀತಿ, ವಾತ್ಸಲ್ಯ ಇದನ್ನೆಲ್ಲ ಮಿಶ್ರಣ ಮಾಡಿಕೊಡೋಣ ಅಂಥೇಳಿ ಒಂದು ನಾನ್ ಲೀನಿಯರ್ ಕತೆ ಮಾಡ್ಕೊಳ್ಳೋಣ ತಯಾರು ಮಾಡಿಕೊಂಡು ಫಸ್ಟು ನಾನು ನಮ್ಮ ಗುರುಗಳ ಹತ್ರ ಇಬ್ಬರ ಹತ್ರ ಮಾತಾಡಿ, ಆಮೇಲೆ ನಾನು ಒಂದು 6-7 ತಿಂಗಳಾಯಿತು ನಮ್ಮ DOP ಜೊತೆ ಎವ್ರಿ ಡೇ ಸಿಕ್ಕಿದಾಗ್ಲೂ ಒಂದು ಕಾಫಿ ತೊಗೊಳ್ಳೋದು. ಅವ್ರು ಟೀ ಕಾಫಿಯನ್ನು ಕುಡಿಯೋಲ್ಲ, ಒಂದು ಹಾಫ್ ಆನ್ ಅವರ್ ಮಾತಾಡೋದು, ಇದು ಹೆಂಗೆ, ಈ ಸ್ಕ್ರೀನ್ ಹೆಂಗೆ ಮಾಡೋದು, ಪ್ರತಿದಿನ ಚರ್ಚೆ. ಆಮೇಲೆ ಮತ್ತೆ ಸ್ನೇಹಿತರೆಲ್ಲ ಒಗ್ಗೂಡಿಸಿ ಇಷ್ಟು ಬಂಡವಾಳ ಆಗುತ್ತೆ, ಆ ದುಡ್ಡನ್ನ ಸೇರಿಸೋದು ಒಂದು ಸ್ವಲ್ಪ ಕಷ್ಟದ ಕೆಲಸನೇ ಆಯಿತು. ಓಕೆ, ಅದೆಲ್ಲ ಏನೇ ಕಷ್ಟ ಏರಿಳಿತಗಳು ಕಂಡು ಅನ್ಕೊಂಡು ಬಜೆಟಲ್ಲೇ ಮುಗಿಸಿದ್ರೆ ಅಂದ್ಕೊಂಡು ಬಜೆಟ್ಗಾಗಿ ಇಲ್ಲೇ ನಾವು CG ವರ್ಕ್ ಮುಗಿಸಿದ್ರೆ ಆಗೋಗ್ಬಿಡ್ತಿತ್ತು. ಇಲ್ಲಿ CG ಕೆಲಸ ಕೊಟ್ಟು ಅದನ್ನು ಹಾಳು ಮಾಡಿದ ಮೇಲೆ ಬಜೆಟ್ ಸ್ವಲ್ಪ ದುಪ್ಪಟ್ಟಾಯಿತು. ಯಾವಾಗ 2 ವೈಟು ಒಂದು ರೆಡ್ ಹಾಕಿದ್ಮೇಲೆ ಹಾಳಾಯ್ತು. ಆಮೇಲೆ ಇಲ್ಲಿ ಕೆಲಸ ಕೊಟ್ಟವ್ರು ಹೆಂಗೆ ಅಂದರೆ ನನ್ನ ಕೈಲಿ ಮಾಡೋಕ್ಕಾಗಿದ್ದೆ ಇಷ್ಟು. ಹೊಸಬಾ ಅನ್ನೋದು ಎಷ್ಟನ್ನು ಗ್ರ್ಯಾಂಟೆಡ್ ಆಗಿ ತಗೋತಾರೆ ಅಂದರೆ, ನನಗೆ CG ವರ್ಕ್ ನಾನು ಹೇಳಿದ್ದೊಂದು, ನನಗೆ ಕೊಟ್ಟಿದ್ದೊಂದು. ಈ ಕರಡಿ ಅಂದರೆ ಸಾಮಾನ್ಯವಾಗಿ ಯಾರಿಗಾದ್ರೂ ಭಯ ಅನ್ನಂಗೆ ಇಡಬೇಕು. ನಾನು ಎತ್ಕೊಂಡು ಮುದ್ದಾಡ್ತೀನಿ ಅನ್ನೋ ರೀತಿಯಲ್ಲಿ ಇದ್ದಾಗ ಅದು ನೋಡೋವಂಥ ಪ್ರೇಕ್ಷಕನಿಗೆ ಅದು ಭಯ ಅನ್ಸಲ್ಲ. ಟೆಡಿ ಬೇರೆ ಪಾಂಡ ಮಾಡ್ಬಿಟ್ಟಿದ್ದಾರೆ ಅವರು. ಅಷ್ಟು ಕ್ಯೂಟ್ ಆಗಿದೆ, ಯಾರೇ ನೋಡೋದು ಭಯ ಪಡ್ತಿಲ್ಲ, ಫುಲ್ ಒಂಥರ ಕ್ಯೂಟ್ ಆಗಿದೆ. ಅದನ್ನ ಇಲ್ಲ ನನ್ಗೆ ಮಾಡೋಕ್ಕಾಗದು, ಎಷ್ಟು ಬೇಕಿದೆ ತಗೊಳ್ಳಿ. ಸಿನಿಮಾ ನೋಡಿದವರೆಲ್ಲ ಮತ್ತೆ ಕಾಡಿಗೆ ಹೋಗ್ಬಿಟ್ಟಿದ್ದಾರೆ. ಅಂದರೆ ತೇಜಸ್ವಿ ಅವ್ರನ್ನ ಹೇಳಿದ್ರು ಸರ್, ಅವ್ರನ್ನ ಅಷ್ಟು ಪ್ರಭಾವ ಆಗಿದ್ದಾರೆ ಅಂತಂದ್ರೆ ಆ ತೇಜಸ್ವಿ ನಡೆದ ಜಾಗದಲ್ಲಿ ಶೂಟ್ ಮಾಡ್ಕೊಂಡಿದ್ದಾರೆ. ಅಂದ್ರೆ ಅವ್ರು ಗೊತ್ತಿಲ್ಲದೆ ಆಗಿರೋದು ಬಹುಶಃ. ಈಗ ಅವ್ರಿಗೆ ತೇಜಸ್ವಿ ಪ್ರೀತಿ ಅಂತ ನಮಗೆ ಗೊತ್ತಿಲ್ಲದೆ ನಾವು ಮೊದಲೇ ತೇಜಸ್ವಿ ಅಂತಂದ್ವಿ. ನಾವು ತೇಜಸ್ವಿ ಅವ್ರು ಓದ್ಕೊಂತ ಒಂಥರ ಕಾಡಿನ ಕಥೆಗಳು, ಕರ್ವಲು ಇದನ್ನ ಓದ್ತಾ, ಮಹಾಪಲಾಯನ ಅವ್ನು ನೋಡ್ಕೊಂತ ಸುಮ್ಮನೆ ಒಂದು ಉಸಿರಿಗೆ ಓದಿದಂತ ಇವೆಲ್ಲ. ಕರ್ವಲಾಗ ಒಂದು ನಾಟಕ ಮಾಡ್ಬೇಕು ಅಂತ ಹೇಳಿ ಎಲ್ಲ ಸ್ಕ್ರಿಪ್ಟ್ ಬರ್ಕೊಂಡು ನಾಟಕ ಪ್ರಯತ್ನ ಮಾಡಿ ಸಣ್ಣವರಿದ್ದಾಗ ಏನೇನೋ ಮಾಡ್ಬೇಕು ಅಂತ ನೋಡಿ ಈ ತರ ನಮಗೂ ಟಚ್ ಇತ್ತು ನೋಡಿ. ಈಗೆಲ್ಲ ಬಂತು, ನಾವು ತೇಜಸ್ವಿ ಅವ್ರನ್ನ ಪ್ರೀತಿಸ್ತಾ ಓದ್ತಾ ಇದ್ವಿ, ಅವರು ಅದನ್ನ ಮಾಡ್ಕೊಂಡ್ರು. ಅವ್ರ ಜಾಗಕ್ಕೆ ಓಡಾಡಿದ ಜಾಗ ಒಂದು ತೇಜಸ್ ಬಂತೀವಿ. ಸೊ ಕೊನೆಯದಾಗಿ ಏನು ಹೇಳ್ತೀವಿ? ಇನ್ನೇನು ಅತಿ ಶೀಘ್ರದಲ್ಲಿ ಸಿನಿಮಾ ಬರ್ತಿದೆ, ಹೊಸಬ್ರು ಸಿನಿಮಾ ಅಂತ ಅಂದರೂ ಇರೋವಂಥ ಎಲ್ಲ ಟೆಕ್ನಿಷಿಯನ್ಸ್ಗಳು ತುಂಬ ಅನುಭವ ಇದೆ. ಆದರೆ ಬಿಡುಗಡೆ ಆಗ್ತಿರೋದು ಮೊದಲನೇ ಸಿನಿಮಾ ಅಷ್ಟೇ, ಬಿಟ್ಟರೆ ಇನ್ಯಾವುದೂ ಇಲ್ಲ. ಅನುಭವದ ಕೊರತೆ ಏನಿಲ್ಲ. ನಮ್ಮ DOP ಆಗಲಿ ಒಂದು 7-8 ಸಿನಿಮಾ ಮಾಡಿದ್ದಾರೆ.
ಮ್ಯೂಸಿಕ್ ಡೈರೆಕ್ಟರ್ ಕೂಡ ಅಷ್ಟೇ, ಕಲಾವಿದರು ಅಷ್ಟೇ, ಯಾರು ಹೊಸಬ್ರೇನಿಲ್ಲ. ಸಿನಿಮಾದ ಒಟ್ಟು ಪ್ರಾಸೆಸಿಂಗ್ ಅಲ್ಲಿ ಯಾವುದು ಕಷ್ಟ ಅಂತ ಅನಿಸ್ತದೆ ಈ ಹೊತ್ತಿನಲ್ಲಿ? ಬಿಡುಗಡೆ ಸರ್, ರಿಲೀಸ್ ಅನ್ನೋದಿತ್ತಲ್ಲ, ಅದು ಯಮ ಹಿಂಸೆ ಅದು ನಿಜವಾಗ್ಲೂ. ಈಗ ಸಿನಿಮಾ ಮುಗೀತು, ಸೆನ್ಸಾರ್ ಆಯಿತು, ನಾನು ತೊಗೊಂಡು ಈಗ ಜಸ್ಟ್ ಒಂದು ವಾರದ ಹಿಂದಿನ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ನಾನು ಯಾರ ಹತ್ರನಾದ್ರೂ ಹೋದರೆ ಸರ್ ಈಗ ಸ್ಯಾಟಲೈಟ್ ರೈಟ್ಸು ಅಥವಾ ಡಬ್ಬಿಂಗ್ ರೈಟ್ಸ್ ಮಾತಾಡೋಕೆ ಹೋದ್ರೆ ಎಲ್ಲ ಕೇಳ್ತಾರೆ, ಫೈಟ್ ಇದೆಯಾ, ಸಾಂಗ್ ಇದೆಯಾ, ಏನೇನಿದೆ, CG ಎಲಿಮೆಂಟ್ಸ್ ಇದೆಯಾ, ಎಲ್ಲ ಕೇಳ್ಬಿಟ್ಟು ಹೀರೋ ಹೊಸಬಾನ ಹೇಳ್ತೀನಿ ಬಿಡಿ. ಅದಾಗಲಿ ಇನ್ನು ಕೆಲವ್ರು ಇದಾರಲ್ಲ, ಸರಿ ಒಂದು 50,000 ಕೊಡಿ, ನಾನು ಬಾಂಬೆಗೆ ಹೋಗ್ಬಿಟ್ಟು ಎಲ್ಲ ಮಾತಾಡ್ಕೊಂಡು ಇದು ಮಾಡ್ಕೊಂಡ್ಬರ್ತೀನಿ. ರೀಸೆಂಟಾಗಿ ಅದು ಅಲ್ಲಿ ಎಲ್ಲೂ ಹೋಗಲ್ಲ, 50,000 ಅಲ್ಲೇ ಇಟ್ಟಿರ್ತಾರೆ ಅಷ್ಟೇ. ಯಾವುದೋ 15-22 3-4 ಜನ ಹಂಗೆ ಫಾಲೋ ಅಪ್ ಹೆಂಗೆ ಅಂದರೆ, ಸರ್ ಒಂದು 30,000 ಕೊಡಿ, ಬಾಂಬೆಗೆ ಹೋಗ್ಬಿಟ್ಟು ನಾನು ಮುಗಿಸ್ಕೊಂಡು ಬರ್ತೀನಿ. ಈಗ ಅದೇ 30,000 ನನ್ನ ಹತ್ರ ಇದ್ರೆ ನಾನೇ ಹೋಗ್ತೀನಿ, ನನಗೂ ಗೊತ್ತು. ಬಟ್ ಅದನ್ನು ಯಾರನ್ನು ನಂಬಬೇಕು, ಯಾರ ಹತ್ರ ಹೋಗ್ಬೇಕು ಅನ್ನೋದೇ ತುಂಬ ಗೊಂದಲ. ಪ್ರತಿಯೊಂದು ಯಾರಾದ್ರೂ ಮೀಟ್ ಮಾಡೋಕೆ ಮುಂಚೆ ಸರ್ಗೊಂದ್ಸಲಿ ಫೋನ್ ಮಾಡಿ, ಸರ್ ಹಿಂಗೆ ಹೋಗ್ತಿದ್ದೀನಿ ಸರ್. ಯಾಕಂದ್ರೆ ಇವ್ರು ಬಿಗಿನಿಂಗಿಂದ ಓಂಕಾರ ಬರ್ದಿಂದ ಹಿಡಿದು ಇಲ್ಲಿ ತನಕ ಸಪೋರ್ಟ್ಗಿದ್ದಾರೆ ಸರ್. ಅವರಿಗೆ ಸ್ವಲ್ಪ ಅದರ ಅಂದಾಜು ಇದೆ. ಖಂಡಿತ ನಾನು ಕಲಿತಾ ಇದ್ದೀನಿ ಸರ್. ಇಂದ ಅನುಭವ ಇರೋ ವ್ಯಕ್ತಿಗಳ ಜೊತೆಲಿದ್ದಾಗ ಸ್ವಲ್ಪ ಧೈರ್ಯವಾಗಿರ್ಬೋದು. ಈಗ ಡಿಸ್ಟ್ರಿಬ್ಯೂಟರ್ ಇಂದ ಹಿಡಿದು ಪ್ರತಿಯೊಂದ್ರು ನನಗೆ ಅವರಷ್ಟೇ, ವಿಜಯ್ ಅವರು ಡಿಸ್ಟ್ರಿಬ್ಯೂಟರ್ ಅಂತೂ ತುಂಬಾನೇ ಅವ್ರನ್ನ ಸಪೋರ್ಟ್ ಮಾಡ್ತಿದ್ದಾರೆ. ನೀವು ಕೊನೆಯದಾಗಿ ಏನು ಹೇಳ್ತೀರಿ, ಈ ಸಿನಿಮಾ ಯಾಕೆ ನೋಡಬೇಕು? ಒಂದು ನೀಟ್ ಸಿನಿಮಾ, ಜನಕ್ಕೂ ಈಗಿರೋ ಒಂದೇನು ಈ ಟ್ರಾಫಿಕ್ಕು ಅದು ಇದು ಆ ಜಂಜಾಟ ಅದಂತೆ ಇದಂತೆ ಕಾಂಟ್ರವರ್ಸಿ ಅವು ಇವು ಆ ಇದ್ರಗಳಿಂದ ಒಂದು ನೋಡಿಕೊಂಡು ಒಂದು ಎಂಟರ್ಟೈನ್ಮೆಂಟ್ ಅಂತೂ ಸಿಗುತ್ತೆ. ಹೇಳಿದಂಗೆ ಕಣ್ಗೂ ತಂಪು ಕಿವಿಗೂ ಇಂಪು, ಆ ರೀತಿ ಒಂದು ನೀಟ್ ಇನೋಸೆಂಟ್ ಲವ್ ಸ್ಟೋರಿ. ಬಟ್ ಎಂಡ್ ಹೇಳಲ್ಲ ನಾನು, ಕ್ಲೈಮ್ಯಾಕ್ಸು ಹೇಳ್ಬಾರ್ದು. ಒಂದು ನೀಟ್ ಫ್ಯಾಮಿಲಿ ಎಲ್ಲ ರೀತಿ ಒಂದು ಈಗ ಏನೋ ಒಬ್ಬ ಪ್ರೇಕ್ಷಕ ದುಡ್ಡು ಕೊಟ್ಟು ನೋಡ್ಕೊಂಡು ಬಂದ ಸಿನಿಮಾ, ಎಲ್ಲೂ ಯಾರು ಬೈಕೊಳ್ದೆ ಹೋಗುವಂಥ ಸಿನಿಮಾ. ನಾನು ಅದ್ಭುತ ಮೆಸೇಜ್ ಆ ಥರ ಏನಲ್ಲ, ಒಂದು ನೀಟ್ ಕ್ಲೀನ್ ಸಿನಿಮಾ. ಅದೇ ಸರ್, ಒಂದು ರಜೆಗಳಿಗೆ ಒಂದೊಳ್ಳೆ ಹೊರಗಡೆ ಹೋದಾಗ ಒಂದಷ್ಟು ಹೋಗಿ ಬಂದಪ್ಪ ಖುಷಿ ಅನಿಸ್ತು ಅಂತ ಅನ್ಸುತ್ತೆ ನಮ್ಗೆ ಕೆಲವೊಂದು. ಅಂದ್ರೆ ಕಥೆಯ ಜೊತೆಗೆ ಒಂದು ಪ್ರಯಾಣವೂ ಇದೆ. ಅನ್ಯಾಚುರಲ್ ಎಲಿಮೆಂಟ್ಸ್ ಯಾವುದಿಲ್ಲ ಸರ್. ನಮ್ಮ ಸುತ್ತಮುತ್ತ ನಡೆಯುವಂಥ, ನಮ್ಮ ಬದುಕಲ್ಲಿ ಘಟಿಸಬಹುದಾದಂಥ ಒಂದಷ್ಟು ಘಟನೆಗಳನ್ನ ಅಥವಾ ಅದ್ರ ಜೊತೆ ನಾವು ಪ್ರಯಾಣ ಮಾಡಿದ್ರೆ ನಾವೇನು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದೀವಿ ಅನ್ನೋದು ಪ್ರೇಕ್ಷಕರಿಗೆ ಆಗುತ್ತೆ. ಒಂದು ಕುಟುಂಬದೊಟ್ಟಿಗೆ ಹೋದ್ರೆ ಮಕ್ಕಳಿಂದ ಎಲ್ಲರಿಗೂ ಅಲ್ಲಿ ಒಂದಿಷ್ಟು ಆಹಾರಗಳು, ಸ್ಪೇಸ್ಗಳಿವೆ, ಎಂಜಾಯ್ ಮಾಡ್ಲಿಕ್ಕೆ ಎಲ್ರಿಗೂ ಇದೆ. ಸೊ ಖುಷಿಯಿಂದ ಒಂದು ಸಿನಿಮಾ ನೋಡಿ ಒಳ್ಳೆ ಸಿನಿಮಾಕ್ಕೆ ಹೋಗಿ ಬಂದ್ವಿ ಅಂತ ಖುಷಿ ಪಡ್ಬೋದು. ಇನ್ನೇನೋ ಇದೆ, ಏನೇನೋ ನೀವು ಹೇಳ್ದಂಗೆ ಕುಟುಂಬ ಪರಿವಾರ ಸಮೇತ ಥಿಯೇಟರ್ಗೆ ಹೋಗಿ ಕೂತು ಹಾಯಾಗಿ ಸಿನಿಮಾ ನೋಡಿಕೊಂಡು ಸ್ಲೈಸ್ ಆಫ್ ಲೈಫ್ ಅನ್ನೋದೇನಿದೆ ಅದನ್ನು ಕಾಣುತ್ತೆ. ಅವ್ರನ್ನ ಅವರು ಒಬ್ಬೊಬ್ರು ಪ್ರತಿಯೊಬ್ಬರು ಅವ್ರನ್ನಲ್ಲಿ ಇದು ನಾನು ಅಂತ ಅನ್ಕೊಳ್ಬಹುದು. ಆ ಥರ ಒಂದು ವೆರಿ ಕ್ಲೀನ್ ಆ್ಯಂಡ್ ನೋಡೋಕ್ಕೂ ತುಂಬಾ ಸುಂದರವಾದ ತಾಣಗಳಲ್ಲಿ ಶೂಟ್ ಮಾಡಿರೋದ್ರಿಂದ ದೇ ವಿಲ್ ಪ್ರಾಬಬ್ಲಿ ಗೋ ಆ್ಯಂಡ್ ರಿಸರ್ಚ್ ಯಾವ ಜಾಗದಲ್ಲಿ ಶೂಟ್ ಮಾಡಿದ್ದಾರೆ, ನಾವು ಹೋಗಿ ವಿಸಿಟ್ ಮಾಡೋಣ ಇದನ್ನ, ಇದು ಎಲ್ಲಿ, ಅದು ಕೂಡ ಆಗಬಹುದು. ಅಷ್ಟು ಸುಂದರವಾಗಿ ಸಿನಿಮಾ ಮೂಡ್ ಬಂದಿದೆ. ಹೋದಾಗ ಜಾಗ್ರತೆ ಮಾಡಿ ಅಷ್ಟೇ. ಸೊ ವಿಶ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಈ ನಿಮ್ಮ ಸಪೋರ್ಟ್ಗೂ ಧನ್ಯವಾದಗಳು ಸರ್.